ಮಹಾಕುಂಭಮೇಳಕ್ಕೆ ಹೋಗ್ಬೇಕಾಗಿರೋಂಥ ಒಂದು ವಿಡಿಯೋ ಮಾಡಿ ಹಿಂಗೆಲ್ಲ ಒಂದು ಯೂಟ್ಯೂಬ್ಗೆ ಹಾಕಿ ಅಂತ ಹೇಳಿದ ನನ್ನ ಫ್ರೆಂಡು. ಅವ್ರ ಹೆಸರು ಚಂದನ್ ಅಂತೇಳಿ. ನಮಗೆಲ್ಲ ಗೊತ್ತಾಗೋಯ್ತು. ಏನು ಹೇಳಿ? ಚಂದನ್ ನಮ್ಮ ಜೊತೆ ಬರಬೇಕು ಅಂತ ಬರೀ ಇಂಥದೆಯಾ ಅರ್ಥ ಮಾಡ್ಕೊಂಡು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಪ್ರಯಾಗ್ರಾಜ್ಗೆ ಎಲ್ಲಾರು ಹೊರಟಿದೀವಿ, 4 ಜನ ಹೊರಟಿದೀವಿ. 5 ಪಂಚಪಾಂಡವರು ಹೊರಡ್ಬೇಕು ಅಂತ ನಮ್ಮ ಆಸೆ. ಒಬ್ಬ ಕರ್ಣ ಅಲ್ಲ, ಅರ್ಜುನ್ ಬೆಳಗಿನ ಜಾವ ಓಡ್ತಾ ಇರೋದ್ರಿಂದ ಮಧ್ಯರಾತ್ರಿ ಈ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. 4 ಗಂಟೆಗೆ ಓಡಬೇಕು ಅಂತ ಅನ್ಕೊಂಡ್ವಿ. ಕಾರಣಾಂತರದಿಂದ ಎಲ್ಲಾರು ಅರ್ಧ ಗಂಟೆ ಲೇಟ್ ಮಾಡಿದ್ದಕ್ಕೆ ನಮ್ಮ ಫ್ರೆಂಡ್ ಗ್ರೂಪ್ ಮಾತ್ರ ಸಖತ್ ಬೆಳಗ್ಗೆ 7 ಟೈಮಿಗೆ ಮಾತ್ರ ಬಂದೇ ಬರ್ತೀವಿ ಅನ್ನೋದೈತಿ. ಇದೇ ಸಾಕ್ಷಿ. ಆಕ್ಚುಲಿ 4 ಗಂಟೆ ಬಿಡ್ಬೇಕಾಯ್ತು, ಬರೀ 4 ಅವರ್ ಲೇಟ್ ಆಗಿದೆ. 4 ಅವರ್ ಲೇಟ್ ಆಗಿದೆ ಅಷ್ಟೇ. ಬಹಳ ಕಷ್ಟಪಟ್ಟು ತುರ್ಕಿದೀವಿ. ನನ್ನ ಕ್ಲಾಸ್ಮೇಟ್ ಸೀನಾ ಅಂತೇಳಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ ಮೊಬೈಲು. ಅದಕ್ಕೆ ಮನೆ ಹತ್ರ ಬಂದು ಫುಲ್ ಅವನು ನಮ್ಮ ಮನೇಲಿ ಸೀಸ್ ಮಾಡಿ ಇವಾಗ ಎತ್ತಾಕೊಂಡು ತುಂಬಾ ರೀಲ್ಸ್ಗಳು ಮಾಡಿರೋದಕ್ಕೆ ನಮ್ಗೆ ಎಷ್ಟು ಅನುಕೂಲ ಅಂದ್ರೆ ಅವರೆಲ್ಲ ಮ್ಯಾಪ್ ಹೇಳ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ರೀಲ್ಸ್ ಮಾಡಿ ಹಿಂಗೆ ಬನ್ನಿ, ತುಮಕೂರಿಂದ ಹೊರಟ್ರೆ ಹಿಂಗೆ, ಇಡೀ ರಾಜ್ಯದಿಂದ ಹೆಂಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀಲ್ಸ್ ಮಾಡಿರೋರಿಗೆ ಧನ್ಯವಾದ ಹೇಳ್ತಾ ನಾವು ಮತ್ತೆ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತಿರ್ತೀವಿ. ಧನ್ಯವಾದ.